ಮಾಧ್ಯಮಕ್ಕೆ ಜನತೆಗೆ ದೀರ್ಘ ನಮಸ್ಕಾರ. ಬಂದವರಿಗೆಲ್ಲ ತುಂಬ ಅಂದರೆ ತುಂಬ ನಮ್ಮ ತಂಡದ ಪರವಾಗಿ ಧನ್ಯವಾದ ಹೇಳಲೇಬೇಕು. ಒಂದು ಉತ್ತಮ ಪ್ರಯತ್ನ ಗೆದ್ದರೆ ಎಷ್ಟೋ ಜನಕ್ಕೆ ಆಶಾಭಾವನೆ ಮೂಡುತ್ತೆ ಸಿನಿಮಾದವರಿಗೆ. ದಯಮಾಡಿ ಎಲ್ಲರೂ ಹೊಸಬ್ರನ್ನ, ಇವರು ನಿಮ್ಮವರು, ಸಿನಿಮಾ ಮಾಡೋವರೆಗಷ್ಟೇ ನಮ್ಮವರು, ಇವತ್ತಿನಿಂದ ನಿಮ್ಮವರು, ನಮ್ಮ ತಂಡವನ್ನು, ಈ ಮುಂಗಾರು ಮಳೆ ತಂಡವನ್ನು ಸದಾ ಕಾಲೇಜಿಗೆ ಪ್ರೋತ್ಸಾಹಿಸಿ ಅಂತ ಸಕಲದಲ್ಲೂ ಕಳಕಳಿಯ ಪ್ರಾರ್ಥನೆ ಮಾಡ್ತೇನೆ. ಮಾರ್ಚ್ 28 ಮನದ ಕಡಲು ನಾಳೆಯಿಂದಲೇ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಕೇಳಿಸುತ್ತಾ ಈಗ ತಾನೇ ನಾನು ಮನದ ಕಡಲು ಸಿನಿಮಾ ಒಂದು ಪ್ರಿವ್ಯೂ ನೋಡಿದೆ. ಹೊಸ ಹುಡುಗರು ಸುಮುಖ, ಈ ರಾಶಿಕಾ, ಅಂಜಲಿ ಬಹಳ ಜೋರ ಮಾಡಿದ್ದಾರೆ. ಈ ಕನ್ನಡ ಜನತೆ ಡೆಫಿನೆಟ್ಟಾಗಿ ಈ ಹೊಸ ಮುಖಗಳನ್ನು ಬಹಳ ಎತ್ತರಕ್ಕೆ ಬೆಳೆಸಬೇಕು. ಅವರಲ್ಲಿ ಸ್ವತ್ತಿದೆ, ಆ ಸ್ವತ್ತಿಗೆ ನಿಮ್ಮ ಕುಮ್ಮಕ್ಕು ಬಹಳ ಮುಖ್ಯ. ಕನ್ನಡದ ಜನತೆ ಮೇಲೆ ಆ ಒಂದು ಜವಾಬ್ದಾರಿ ಇದೆ. ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ. ನನ್ನ ಪ್ರೇಕ್ಷಕನಾಗಿ, ನಾನು ಅಲ್ಲಿ ಪಾತ್ರ ವರ್ಗದವನಾಗಿ ಮಾತಾಡ್ತಾ ಇಲ್ಲ, ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ಬದುಕು ಅಂದರೆ ಏನು, ಪ್ರೀತಿ ಅಂದ್ರೇನು, ಪ್ರೇಮ ಅಂದ್ರೇನು, ಇವತ್ತಿನ ಜನರೇಷನ್ಗೆ ಅದರ ಅರ್ಥ ಏನು, ಅದನ್ನು ಬಹಳ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಯೋಗರಾಜ್ ಭಟ್ರು. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮದವರಿಗೆ ಎಲ್ರಿಗೂ ನಮಸ್ಕಾರ. ಮನದ ಕಡಲು ಚಿತ್ರ ಇವತ್ತು ನೋಡಿದೆ. ಫಸ್ಟು ಯೋಗರಾಜ್ ಭಟ್ ಸರ್ ಬಗ್ಗೆ ಹೇಳಬೇಕು. ಲವ್ ಸ್ಟೋರಿ ಅಂದರೆ ಅದಕ್ಕೆ ಇನ್ನೂ ಒಂದು ಹೆಸರೇ ಯೋಗರಾಜ್ ಭಟ್ ಸರ್. ಈ ಚಿತ್ರದಲ್ಲಿ ನಮ್ಮ ಬಲಕ್ಕೋದ್ರೆ ಬಾವುಗಳ ಎಡಕ್ಕೋದ್ರೆ ಮುಕ್ಕೋದ್ರೆ ಸೊ ರಂಗಣ್ಣವ್ರು ಸರ್ ಎಕ್ಸ್ಟ್ರಾಡಿನರಿ, ಎಲ್ರಿಗೂ ಗೊತ್ತು, ಎಕ್ಸಾರ್ಬಿಡೆಂಟ್ ಪರ್ಫಾರ್ಮರು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನನಗೆ ಸುಮುಖ್ ಸರ್ ಮುಂಚಿಂದಲೂ ಪರಿಚಯ. ನಾನು ಏನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಟ್ಯೂಷನ್ ಹೋಗ್ತಿದ್ದಿಲ್ಲ, ನಾನು 5th ಅಣ್ಣ 7th. ಆವಾಗ ಸುಮುಖ್ ತುಂಬ ಚಿಕ್ಕವನು, ಅವಾಗ ನೋಡಿದ್ದೆ. ಸೊ ಇವಾಗ ಮೊನ್ನೆ ಜಿಮ್ಮಲ್ಲಿ ಮೀಟ್ ಆದೆ. ಸೊ ಸುಮುಖ್ ಸರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಫಸ್ಟ್ ಮೂವಿ ಅಂತ ಅನಿಸಲ್ಲ. ಆ್ಯಂಡ್ ರಾಶಿಕಾ ಮ್ಯಾಮ್ ಸೂಪರ್, ಆಲ್ ದಿ ಬೆಸ್ಟ್. ಆ್ಯಂಡ್ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಅಂಜಲಿ ಮ್ಯಾಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. 3 ಜನನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದತ್ತಣ್ಣ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಕ್ಯಾಮ್ರಾ ವರ್ಕ್ ಎಕ್ಸ್ಟ್ರಾಡಿನರಿ ಇದೆ. ಆ್ಯಂಡ್ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಕೃಷ್ಣಪ್ಪ ಅವ್ರ ಬಗ್ಗೆ. ಹೊಸಬ್ರ ಮೇಲೆ ಇಷ್ಟು ಬಂಡವಾಳ ಹಾಕಿದ್ದೀರಾ ಅಂದರೆ ನೀವುಗಳಿಗೆ ಹೀರೋ ಸರ್. ಥ್ಯಾಂಕ್ ಯು ಸೋ ಮಚ್. ಈ ಥರನೇ ಎಲ್ಲ ಹೊಸಬ್ರಿಗೂ ಆಪರ್ಚುನಿಟೀಸ್ ಕೊಡ್ತಾರೆ. ಆ್ಯಂಡ್ ಸುಮುಖ್ ಸರ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಕೇಳ್ಕೊಳ್ಳೋದೇನು ಅಂದರೆ, ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಈ ಚಿತ್ರನ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸುಮುಖ, ಶೆಟ್ರು, ಅಂಜಲಿ, ಭಟ್ರ ಭಾಷೆಯಲ್ಲಿ ಕಳ್ಳ ಮಗದವರ ಚೆನ್ನಾಗಿ ಮಾಡಿದೆ. ಸುಮುಖ ಸೂಪರ್. ನಿಮ್ಮೆಲ್ಲರದ್ದು ಭಾಷೆ ತುಂಬ ಚೆನ್ನಾಗಿದೆ. ಭಟ್ರು ಶ್ರಮ ಪಟ್ಟಿದ್ದಾರೆ. ಅದ್ರ ಜೊತೆಗೆ ನೀವು ತುಂಬ ಶ್ರಮ ಪಟ್ಟಿದ್ದಾರೆ. ನಿಮ್ಮ ಶ್ರಮ ಅಲ್ಲಿ ಕಾಣುತ್ತೆ. ಕೃಷ್ಣಪ್ಪನವ್ರಿಗೆ ನಿಜವಾಗ್ಲೂ ಭಾಳ ದೊಡ್ಡದು ಯೋಗರಾಜ್ ಭಟ್ರಿಗೂ ಅಷ್ಟೇ. ಯಾಕಂದರೆ ಈ ಒಂದು ಹಳೆ ಬೇರಿಗೆ ಹೊಸ ಚಿಗುರು ಬೇಕು ಅಂತಾರಲ್ಲ, ಆ ಥರದ್ದೊಂದು ನಿಜವಾಗ್ಲೂ ಈ 3 ಚಿಗುರುಗಳಿಗೆ ನೀವು ಒಂದು ಸೇರಿಕೊಂಡು ಒಂದು ಶಾಪ ಕೊಟ್ಬಿಡೋಣ. ಇವರು ಇಲ್ಲೇ ಕನ್ನಡದವರಾಗಿ ಈ ಬೇರೆ ಕನ್ನಡದಲ್ಲೇ ಇರಲಿ. ಅವ್ರು ಎಲ್ಲ ಹಾರಾಡೋರು ಕನ್ನಡವನ್ನು ಅವ್ರು ಮರಿಬಾರ್ದು. ಅದು ನಿಮ್ಮ ಶಾಪ. ಇಲ್ಲೇ ಕೆಲಸ ಮಾಡಿ ಎಲ್ಲಿ ಬೇಕಾದ್ರೂ ಹೋಗಿ. ಹಾಗೆ ಆ ಥರದೊಂದು ಬಹಳ ಒಳ್ಳೆ ಪ್ರಯತ್ನ ಈ ಹೊಸಬರಿಗೆ, ಈ ಹೊಸ ಪ್ರಯತ್ನಕ್ಕೆ, ಈ ಕೃಷ್ಣಪ್ಪನವ್ರಿಗೆ, ಇನ್ನೂ ಈ ಥರದ್ದೊಂದು ಧೈರ್ಯ ಮಾಡುವಂಥ ಯೋಗರಾಜ್ ಭಟ್ರಿಗೆ, ಈ ಥರದ್ದೊಂದು ಹೊಸ ತಂಡಕ್ಕೆ ನಿಮ್ಮ ಪ್ರೋತ್ಸಾಹ
ಕನ್ನಡ ಸಿನಿಮಾಗೆ ಪ್ರೋತ್ಸಾಹ, ಕರ್ನಾಟಕದವರಿಗೆ ಪ್ರೋತ್ಸಾಹ ನೀವು ನಿಜವಾಗ್ಲೂ ಹೆಚ್ಚಿನ ರೀತಿಯಲ್ಲಿ ಕೊಟ್ಟರೆ ಈ ಥರದ ಪ್ರಯತ್ನಗಳನ್ನು ಮಾಡ್ಬೋದು. ಹಾಗಾಗಿ ನೀವೆಲ್ಲರೂ ಇದೊಂಥರ ನಮ್ಗೆ ಆಶೀರ್ವಾದ ಮಾಡ್ದಂಗೆ ಇವರೆಲ್ಲರಿಗೂ ಆಶೀರ್ವಾದ ಮಾಡ್ದಂಗೆ ಮಾಡಿ ಅಂತ ತುಂಬ ಮನಸ್ಪೂರ್ವಕವಾಗಿ ತುಂಬ ಪ್ರೀತಿಯಿಂದ ನೀವು ಕೇಳ್ಕೊತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾಡಿ ಒಂದೇ ಮಾತಾಡಿ. ಥ್ಯಾಂಕ್ ಯು. ಶುಭ ತುಂಬ ಚೆನ್ನಾಗಿ ಮಾಡಿ.